ನನ್ನ ಆತ್ಮೀಯ ಮಾಧ್ಯಮದವರಿಗೆ ಪ್ರಪ್ರಥಮವಾಗಿ ಪ್ರೀತಿಯ ನಮನಗಳು. ಇವತ್ತು ನಾವು ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಿಯಂತೆ ಚಳುವಳಿ ಎಲ್ಲಿ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಕರ್ನಾಟಕ ಏಕೀಕರಣ ಆಗಿ ವರ್ಷಗಳೇ ಕಳೆದಿದೆ. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯಿತು. ಸುಮಾರು 72-73ರಲ್ಲಿ ಈ ರಾಜ್ಯ ಕರ್ನಾಟಕ ನಾಮಕರಣ ಆಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ರಾಷ್ಟ್ರಕವಿ ಕುವೆಂಪು ಸುಮಾರು 45 ಕಿಲೋಮೀಟರ್ ದೂರದ ಮೈಸೂರಿನಲ್ಲೇ ಇಡೀ ಜೀವನವನ್ನೇ ಕಳೆದರು. ಕನ್ನಡದ ಶಕ್ತಿ ಕೆ.ವಿ. ಶಂಕರೇಗೌಡರು. ಮಂಡ್ಯ ಅಂತ ಹೇಳಿದ್ರೆ ಕನ್ನಡ, ಮಂಡ್ಯ ಕನ್ನಡದ ಅಭಿಮಾನ, ಕನ್ನಡದ ಶಕ್ತಿ, ಕನ್ನಡದ ಗೌರವ ಮಂಡ್ಯ. ಶಂಕರೇಗೌಡರು ರಾಜಕಾರಣಿ, ಕಲಾವಿದ, ಎಲ್ಲವೂ ಆಗಿದ್ರು. ಕರ್ಣನ ಪಾತ್ರ ಮಾಡ್ತಾ ಇದ್ರು. ಬಹಳ ಅದ್ಭುತವಾದಂಥ ವ್ಯಕ್ತಿ. ನನ್ನ ಬಗ್ಗೆ ಬಹಳ ಗೌರವ. ಮಾದೇಗೌಡರು, ಶಿವಲಿಂಗಯ್ಯ, ಅನೇಕ ಜನ ನನ್ನ ಸ್ನೇಹಿತರುಗಳು, ನನಗಿಂತ ಹಿರಿಯರು ಮಂಡ್ಯದಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ಗಳಿಸಿದ್ದಾರೆ. ಮಂಡ್ಯದ ಬೆಳವಣಿಗೆಗೆ ನಿಂತಿದ್ದಾರೆ. ಒಂದು ರೀತಿ ಮಂಡ್ಯ ಕನ್ನಡದ ನಗರ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಗೌರವ, ಕನ್ನಡಕ್ಕೆ ಶಕ್ತಿ ತರ್ತಕ್ಕಂಥದ್ದು ಮಂಡ್ಯ. ನಾವು 12ನೇ ತಾರೀಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಆರಂಭಕ್ಕೆ ಸರಳೀಕರಣ ಮಾಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು 30 ವರ್ಷದ ಮೇಲಾಯಿತು ಅನುದಾನ ಕೊಟ್ಟು. ಕನ್ನಡ ಮಾಧ್ಯಮ ಶಾಲೆಗಳು ಭಿಕ್ಷುಕರಿಂತಲೂ ಕಡಿಮೆ ಆಗಿದ್ದಾರೆ. ಯಾವ ರಾಜ್ಯದಲ್ಲಿ? ಕನ್ನಡ ರಾಜ್ಯದಲ್ಲಿ. ಕನ್ನಡ ರಾಜ್ಯ, ಕರ್ನಾಟಕ ಸರ್ಕಾರ ಈ ರೀತಿ ಕನ್ನಡ ಶಾಲೆಗಳಿಗೆ ಮಾಡಬಾರದು. ಸುಮಾರು 3,900 ಕೋಟಿ ರೂಪಾಯಿ ಈಗ ಆಯವ್ಯಯದಲ್ಲಿ ಇಂಗ್ಲಿಷ್ ಶಾಲೆಗಳಿಗೆ ಹಣವನ್ನ ಒದಗಿಸಿದ್ದಾರೆ. ಸುಮಾರು 800 ಪಬ್ಲಿಕ್ ಶಾಲೆಗಳನ್ನ ತೆಗಿತಾರೆ. ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನ ತೆಗಿತಾ ಇಲ್ಲ. ಒಬ್ಬ ಶಾಸಕರಿಗೆ ಕನ್ನಡ ಮಾಧ್ಯಮದ ಬಗ್ಗೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ. ಒಬ್ಬ MP-ಗಳಿಗೆ ಗೌರವ ಇಲ್ಲ, ಸರ್ಕಾರಕ್ಕೆ ಗೌರವ ಇಲ್ಲ. ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನ ತೆಗೆದುಕೊಳ್ಬೇಕು. ಶಾಸನಸಭೆ ಮುಗಿಯೋದ್ರೊಳಗಾಗಿ ಕನ್ನಡ ಮಾಧ್ಯಮ ಶಾಲೆಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಅನುದಾನ ಕೊಡಲೇಬೇಕು. ಇದಕ್ಕಾಗಿ 12ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್. ಇಡೀ ರಾಜ್ಯಾದ್ಯಂತ 12ನೇ ತಾರೀಕು ಬೆಳಗ್ಗೆ 10:00 ಸಂಜೆ 6:00 ಇಡೀ ರಾಜ್ಯಾದ್ಯಂತ, ಬೀದರ್ನಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಎಲ್ಲ ಕಡೆ ಸಂಪೂರ್ಣ ಬಂದ್. ಆವತ್ತಿನ ದಿನ ಬೆಂಗಳೂರಿಗಿಂತ ನಾವು ಮಂಡ್ಯದಲ್ಲಿ ಚಳುವಳಿ ಮಾಡಬೇಕು ಅಂತ ಮಾಡಿದ್ದೇವೆ. ಇದುವರೆಗೂ ಬೆಂಗಳೂರಲ್ಲಿ ಮಾಡ್ತಾ ಇದ್ದು. ಈ ಸಾರಿ ವಿಶೇಷವಾಗಿ ಈ ಗಂಡು ಮೆಟ್ಟಿದ ಕನ್ನಡದ ಭೂಮಿಯಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ಆ ದೊಡ್ಡ ವೃತ್ತದಲ್ಲಿ ಸುಮಾರು ಸಾವಿರಾರು ಜನ ಸೇರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕನ್ನಡ ಒಟ ಪಕ್ಷ 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಸತ್ಯಾಗ್ರಹವನ್ನ ಆರಂಭ
ಮಾಡ್ತೇವೆ. ಜನಪ್ರತಿನಿಧಿಗಳು ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಈ ವಿಚಾರದಲ್ಲಿ. ಇಲ್ವೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಈ ಜನಪ್ರತಿಗಳು ಅಂತ ಪ್ರತಿನಿಧಿಗಳು ಅಂತ ಯಾರನ್ನ ಕರಿತಿರೋ ಗೊತ್ತಿಲ್ಲ. ಆ MLA ಶಾಸನ ಸಭೆ ಅಂದ್ರೆ ಗೌರವ ಇಲ್ಲ, ಶಾಸನ ಸಭೆಯಲ್ಲಿ ಏನ್ ಮಾತಾಡಬೇಕು ಅಂತ ಗೌರವ ಇಲ್ಲ. ಕನ್ನಡದ ಬಗ್ಗೆ ಒಬ್ಬರಿಗಾದ್ರೂ ಇವತ್ತು ಆಯವ್ಯಯ ಮಂಡನೆ ಆದ ಮೇಲೆ ಸಿದ್ದರಾಮಯ್ಯನವರಿಗೆ ಕೇಳಬೇಕಾಯಿತು, ಎಲ್ಲಿ ನೀವು ಹಣ ಕೊಟ್ಟಿದ್ದೀರಿ ಅಂತ. ಸಿದ್ದರಾಮಯ್ಯನವರ ಬಜೆಟ್ಟು ಬೇಕಾದ ಕಡೆ ಹಣ ಕೊಟ್ಟರು. ನಿಮ್ಗೆ ಹೇಳ್ತೀನಿ, ಚಾಮರಾಜನಗರ ಗಡಿ ಪ್ರದೇಶ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಯಾರು ಅವ್ರನ್ನ ಕೇಳ್ತಾರೆ? ಚಾಮರಾಜನಗರದ ಅನೇಕ ಜನ ಸುಮಾರು ಸಾವಿರಾರು ಜನ ಮನೆಗಳಿಲ್ಲದೆ ಮೋಳೆಗಳಲ್ಲಿ ಬೀದಿಯಲ್ಲಿ ಬದುಕ್ತಾ ಇದ್ದಾರೆ. ಅವ್ರ ಮನೆಗಳಿಲ್ಲ. ಚಾಮರಾಜನಗರ ಕೇಳೋರಿಲ್ಲ. ಚಾಮರಾಜನಗರ 2ನೇ ಹಂತ ಕಾವೇರಿ ಇಲ್ಲ. ಚಾಮರಾಜನಗರಕ್ಕೆ 3 ಬಿಡುಗಾಸ್ ಕೊಡ್ಲಿಲ್ಲ. ಚಾಮರಾಜನಗರವನ್ನ ಬೇವರ್ಸಿಗಿಂತ ಕಡಿಮೆಯಾಗಿ ಸಿದ್ದರಾಮಯ್ಯನವರ ಸರ್ಕಾರ ಕಂಡಿದೆ. ಸಮಾನವಾಗಿ ಹಣ ಹಂಚಬೇಕಾಗಿತ್ತು. ಕನ್ನಡ ಮಾಧ್ಯಮ ಶಾಲೆಗಳನ್ನ ಕಡೆಗಾಣಿಸ್ತರು, ಗಡಿನಾಡು ಕಡೆಗಾಣಿಸ್ತರು. ನಿಮ್ಗೆ ಹೇಳ್ತೀನಿ, ಕಾಸರಗೋಡು, ಸೊಲ್ಲಾಪುರ, ಅಕ್ಕಲಕೋಟೆ, ಜತ್, ಗಡಇಂಗ್ಲೇಜ, ಹೊಸೂರು, ತಾಳವಾಡಿ, ಏನು ಅಲ್ಲಿ ಸುಮಾರು 2 ಕೋಟಿ ಕನ್ನಡಿಗರಿದ್ದಾರೆ. ಕನಿಷ್ಠ ಅಲ್ಲಿನ ಕನ್ನಡ ಶಾಲೆಗಾಗಿ, ಕನ್ನಡ ಉಪಾಧ್ಯಾಯರಿಗಾಗಿ, ಕನ್ನಡ ಸಂಘಟನೆಗಳಿಗಾಗಿ, ಹೊರನಾಡ ಕನ್ನಡಿಗರಿಗೆ ನಿಮ್ಮ ಆಯವ್ಯಯದಲ್ಲಿ 500 ಕೋಟಿ ರೂಪಾಯಿ ಇಡಬೇಕಾಗಿತ್ತು. ಇಡ್ಲಿಲ್ಲ. ಹೊರನಾಡ ಕನ್ನಡಿಗರನ್ನ ಕೇಳೋರಿಲ್ಲ. ನೀವು ಕನ್ನಡ ಸರ್ಕಾರ ಅಂತೀರಾ, ಅದನ್ನ ಕರ್ನಾಟಕ ಸರ್ಕಾರ ಅಂತೀರಾ? ಯಾರಿದ್ದಾರೆ ಕರ್ನಾಟಕದಲ್ಲಿ? ತಮಿಳರು, ತೆಲುಗರು, ಮಲಯಾಳಿಗಳು, ಬಿಹಾರಿಗಳು, ಮಾರ್ವಾಡಿಗಳು, ಉತ್ತರ ಪ್ರದೇಶ, ಮಂಡ್ಯವನ್ನು ತಿಂತಾ ಇದ್ದಾರೆ, ಮೈಸೂರು ತಿಂತಾ ಇದ್ದಾರೆ, ಬೆಂಗಳೂರು ತಿಂದಿದ್ದಾರೆ, ರಾಜ್ಯ ತಿಂತಾ ಇದ್ದಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಭೂಮಿ ಬೇರೆ ಭಾಷೆಯವ್ರಿಗೆ ಹೋಗ್ತಾ ಇದೆ. ಕನ್ನಡಿಗರೇ ಎಚ್ಚರಾಗಿ ಕರ್ನಾಟಕ ರಾಜ್ಯಕ್ಕೆ ಕಯ್ಯಾರ ಕಿಣ್ಣಣ್ಣರೇ ಕಾಸರಗೋಡಿನ ಮಹಾಕವಿ ಹೇಳ್ತಿದ್ರು, ಬೆಂಕಿ ಬಿದ್ದಿದೆ ಕನ್ನಡ ನಾಡಿಗೆ. ಸುಮಾರು 25 ವರ್ಷಗಳ ಹಿಂದೆ ಹೇಳಿದ್ರು. ನಿಜ. ಬೆಂಕಿಯನ್ನು ಆರಿಸುವರು ಯಾರು? ಸರ್ಕಾರಕ್ಕೆ ಮನ್ನಣೆ ಇಲ್ಲ. ನಾವು 12ನೇ ತಾರೀಕು ಸತ್ಯಾಗ್ರಹ ಅಲ್ಲದೆ ಸುಮಾರು 25 ದಿನ ಸರ್ಕಾರಕ್ಕೆ ನಾವು ಕಾಲಾವಕಾಶ ಕೊಡ್ತೇವೆ. ಕನ್ನಡ ಮಾಧ್ಯಮ ಶಾಲೆಗಳು ಹಣ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಬೇಕು. 30 ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳನ್ನ ನೀವು ಅನುದಾನ ಕೊಟ್ಟಿಲ್ಲ. ಮತ್ತು 50-60 ಸಾವಿರ ಜನ ಕೆಲಸಕ್ಕೆ ತಗೋತಾ ಇದ್ದೀರಿ. ಈಗ ನೀವು ಯಾವ ಜಾತಿಯವ್ರನ್ನಾರ ತಗೊಳ್ಳಿ, ಕನ್ನಡಿಗರು ತಗೊಳ್ಬೇಕು. ಎಚ್ಚರ. ಇಡೀ ರಾಜ್ಯದಲ್ಲಿ ಪರಭಾಷೆಯವರ ದಾಳಿ ಜಾಸ್ತಿ ಆಗಿದೆ. ಪರಭಾಷೆಯವರು ಕನ್ನಡಿಗರನ್ನ ತುಳಿತಾ ಇದ್ದಾರೆ. ಪರಭಾಷೆಯವರು ಕರ್ನಾಟಕದಲ್ಲಿ ಕನ್ನಡಿಗರನ್ನ ಗುಲಾಮರಂತೆ ನೋಡ್ಕೊಳ್ತಾ ಇದ್ದಾರೆ. ನಮ್ಮ ರಾಜಕಾರಣಿಗಳು, ಶಾಸಕರಾಗ್ಲಿ, ಪಾರ್ಲಿಮೆಂಟ್ ಸದಸ್ಯರಾಗ್ಲಿ, ಮಂತ್ರಿಗಳಾಗ್ಲಿ ಯಾರಿಗೂ ಬೇಕಾಗಿಲ್ಲ ಕರ್ನಾಟಕ. ಇದು ಸಮಗ್ರ ಕರ್ನಾಟಕ. ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ 12ನೇ ತಾರೀಕಿನಿಂದ ಹೋರಾಟ ಮಾಡ್ತೇವೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.